ಈಗ ಒಂದು ತೆಗಿಬೇಕಂಬ ಏನ್ ಮಾಡ್ತಿದ್ರಿ ಚಿನಿ ಅಲ್ಲಿ ನೋಡಲ್ ತಾತ್ ಕರಿತೈತಿ ಹೋಯ್ತಾ ಈ ಪೀರ್ತಿಯಪ್ಪ ಚಿನಿ ತುದಿ ಕಟ್ಬೇಕು ಅಂತ ಅವ ಅಂಕಲ್ ಕರ್ಕೊಂಡೋಯ್ತಾರ ನೀನ್ ನಾನು ರಜೋ ಅದು ಮೇಕ್ ಹೋಗ್ಬೇಕು ಅಂತ ಚಪ್ರ ತಡಿಬೇಕು ಅದ್ರ ತಡಿಕೆ ದಡಿ ಅದು ಗರಿ ಸುತ್ತಾರಲ್ಲ ಆಮೇಲೆ ನಾವು ಕೊಟ್ಟಿದ್ದೀವಿ ನಾನು ಇಟ್ಟಿದ್ದೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫ್ರೈಡೇ ವ್ಲಾಗ್ ಇದು. ಮದುವೆಗೆ ಇನ್ನೊಂದು ದಿನ ಇದೆ. ಸೊ ಈವ್ನಿಂಗ್ ಇವಾಗ ಒಂದು 5 ಆಗಿರ್ಬೋದು. ಪುರೋಹಿತರು ಹೇಳ್ಬಿಟ್ಟು ಅಂದ್ಬಿಟ್ಟು ಈಶಾನ್ಯ ಮೂಲೆಗೆ ಒಂದೇ ಒಂದು ಕಂಬನ ಇವಾಗ ನೆಡ್ತಾ ಇದೀವಿ. ನಾಳೆ ಬೆಳಿಗ್ಗೆ ಫುಲ್ ಚಪ್ರ ಹಾಕ್ತಿವಿ. ಸೊ ಇವಾಗ ಅದೇ ಕಾರ್ಯಕ್ರಮ ನಡೀತಾ ಇದೆ. ಚಿಂಡಿ ತಾತ್ ಪೈತೆ ಕೊಡು. ಇಟ್ಕೊಂಡೋಯ್ತಾರ ಕೊಡು. ಅವ ಅಂಕಲ್ ನೀನು ಇಟ್ಕೊಂಡೋಯ್ತಾರ ಕಣ್ ಮೊನ್ನೆ. ಚಪ್ರ ಹಾಕುವಂತಹ ಗಳಕ್ಕೆ ಇವಾಗ ಪೂಜೆಯನ್ನು ಮಾಡ್ತಾ ಇದೀವಿ. ಏನು ನಾವು ಚಪ್ರ ಹಾಕಕ್ಕೆ ಅಂದ್ಬಿಟ್ಟು ಗುಂಡಿ ತೋಡಿರ್ತೀವಿ. ಆ ಗುಂಡಿಗೆ ನೀರು, ಅರಿಶಿನ, ಕುಂಕುಮ, ಹಾಲು ಹಾಗೆ ತುಪ್ಪ ಇವೆಲ್ಲದ್ರಿಂದ ಹಾಕಿ ಕುಂಕುಮ ಹಾಕಿ ಹೂ ಮಡಿಸಿ ಪೂಜೆನ ಮಾಡ್ತಿದ್ವಿ. ನಾಳೆ ನಾವು ಚಪ್ರ ಹಾಕ್ತಾ ಇದೀವಿ. ಒಳ್ಳೇದಾಗ್ಲಿ ಅಂತ ದೇವ್ರಿಗೆ ಪ್ರಾರ್ಥನೆ. ಇದನ್ನೇ ನಾವು ಚಪ್ರ ಪೂಜೆ ಅಂತ ಕರಿತೀವಿ. ಚಪ್ರ ಹಾಕುವಂತಹ ಗಳ ಏನಿದೆ ಅದಕ್ಕೆ ಬಾಳೆಕಂದು ಹಾಗೆ ಮಾವಿನ ಚಪ್ಪನ ಕಟ್ಟಿ ಹಾಗೆ ಧಾನ್ಯಗಳನ್ನ ಕಟ್ತಾರೆ. ಒಂದು ಹಳದಿ ಅರಿಶಿಣದ ಬಟ್ಟೆಗೆ ಧಾನ್ಯಗಳನ್ನ ಹಾಕ್ಬಿಟ್ಟು ಕಂಬಕ್ಕೆ ಕಟ್ತಾರೆ. ಸೊ ಅದನ್ನೆಲ್ಲ ಕಟ್ಟಿ ಒಂದು ಗಂಧದ ಕಡ್ಡಿ, ಹಣ್ಣು ಕಾಯಿ ಎಲ್ಲಾನು ಇಟ್ಟು ಕಾಯಿ ಹೊಡೆದು ಎಳ್ಳಿನ ಪ್ರೋಕ್ಷಣೆ ಮಾಡಿ ಒಂದು ಪೂಜೆಯನ್ನ ಮಾಡ್ತೀವಿ. ಅಂಡ್ ನಾಳೆ ಬೆಳಗ್ಗೆ ಚಪ್ರ ಹಾಕ್ತಾರೆ. ಹೆಂಗ್ ಹಾಕ್ತಾರೆ, ನಾವು ಡೆಕೋರೇಷನ್ ಕೊಟ್ಟಿದ್ದೀವಿ ಹಾಕ್ಸಕ್ಕೆ ಅಂದ್ರೆ ಇಲ್ಲ ಮನೇಲೆ ಹಾಕ್ತಾ ಇದೀವಿ. ಚೌಲ್ಟ್ರಿ ಮದುವೆ ಇರೋದ್ರಿಂದ ಡೆಕೋರೇಷನ್ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಹಾಗೇನೆ ಚಪ್ರಕ್ಕೆ ಹೂವು ಬಿಡ್ಸೋಕೆ ಹೇಳಿದೀವಿ. ಹೂ ಬಿಡ್ತಾರೆ. ಚಪ್ರನ ಮನೇಲೆ ಹಾಕ್ತಾ ಇದೀವಿ. ಯಾರೆಲ್ಲ ಬರ್ತಾರೆ ಚಪ್ರ ಹಾಕಕ್ಕೆ, ಹಾಗೆ ಹೇಗ್ ಹಾಕ್ತಾರೆ ಅನ್ನೋದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದು ಚಪ್ರದ ಪೂಜೆ. ಚಪ್ರಕ್ಕೆ ಪೂಜೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ರು. ಪಾಪ ಕಾಯ್ತಾ ಇದ್ರು ಮೆಹಂದಿಯವರು. ಸೊ ಇವಾಗ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು. ಇವರು ನವ್ಯನ ಫ್ರೆಂಡ್ ಕೃತಿಕಾ. ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಕುಕ್ ವಿತ್ ಕೃತಿ ಅಂತ. ಅಡಿಗೆ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ಅವ್ರ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂಡ್ ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.
ಅಂಡ್ ನನಗೆ ಮೆಹಂದಿ ಅಷ್ಟೊಂದು ಇಷ್ಟ ಆಗಲ್ಲ. ಮದುವೆಯಲ್ಲಿ ಹಾಕ್ಸಿದ್ದೆ ಮತ್ತೆ ಎಂಗೇಜ್ಮೆಂಟ್ ಅಲ್ಲಿ ಹಾಕ್ಸಿದ್ದೆ ಅಷ್ಟೇ. ಅದು ಬಿಟ್ರೆ ನನಗೆ ಮೆಹಂದಿಗಳು ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದ್ ಕೈಗೆ ಹಾಫ್ ಮಾತ್ರ ಹಾಕಿಸ್ಕೊತಾ ಇದ್ದೀನಿ. ಅದು ಒಂದು ರೀಸನ್. ಇನ್ನೊಂದಂದ್ರೆ ಪಾಪಗೆ ಊಟ ಮಾಡಿಸ್ತಾ ಇರ್ತೀನಿ. ಸೊ ರೈಟ್ ಸೈಡ್ಗೂ ಹಾಕಿಸ್ಕೊಂಡ್ರೆ ಒಂದ್ 2 ದಿನ ಚೆನ್ನಾಗಿರುತ್ತೆ ಮೆಹಂದಿ. ಅದಾದ್ಮೇಲೆ ಸಿಪ್ಪೆ ಸಿಪ್ಪೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದು ಒಂದು ರೀಸನ್. ಹಂಗಾಗಿ ನಾನು ಒಂದ್ ಕೈಗೆ ಹಾಫ್ ಮಾತ್ರ ಹಾಕಿಸ್ಕೊಂಡೆ. ನಾನೇ ಬೇಗ ಹಾಕಿಸ್ಕೊಂಡ್ಬಿಟ್ಟು ಟೌನ್ಗೆ ಹೊರಟ್ಬಿಟ್ಟೆ. ನಾಳೆ ಕಂಕಣ ಕಟ್ಟಿಸ್ತೀವಿ. ಸೊ ಹಾಗಾಗಿ ಕಂಕಣಕ್ಕೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ತರಬೇಕಾಗಿತ್ತು. ಹಾಗೆ ದಾರಕ್ಕೆ ಬೇಕಾಗಿರೋ ದಾರ ಸಾಮಾನುಗಳು ಸ್ಮೈಲ್ ತರಬೇಕಾಗಿತ್ತು. ಸೊ ಪ್ಲೀಸ್. ಹಾಗಾಗಿ ಶರತ್ ಬಂದು ವೇಟ್ ಮಾಡ್ತಾ ಇದ್ರು. ಸೊ ಹಾಕಿಸ್ಕೊಂಡವಳೆ. ನಾನು ಟೌನ್ಗೆ ಹೊರಟ್ಬಿಟ್ಟೆ. ಅಲ್ಲಿ ಕಿಟ್ಸ್ ತಗೊಳ್ಳೋದು ನನಗೆ ಮರ್ತೋಯ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಬಾಯ್.